2026-27ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಪ್ರದಾನ ಕಾರ್ಯಕ್ರಮವು ಜೂನ್ 28 ಭಾನುವಾರದಂದು ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿಯ ಸಹಕಾರಿ ಸಂಗಮ ಸಭಾಂಗಣದಲ್ಲಿ ನಡೆಯಿತು. ನೂತನ ಅಧ್ಯಕ್ಷರಾಗಿ ರೊಟೇರಿಯನ್ ಎಂಪಿ ಎಚ್ಎಫ್ ವೈ ಸುಧೀರ್ ಕುಮಾರ್ ಹಾಗೂ ಕಾರ್ಯದರ್ಶಿಯಾಗಿ ರೊಟೇರಿಯನ್ ಕಾರ್ತಿಕ್ ಬಿ ಕರ್ಕೇರ್ ಅವರಿಗೆ ರೊಟೇರಿಯನ್ ಬಿ ಶೇಖರ್ ಶೆಟ್ಟಿ ಪದ ಪ್ರದಾನವನ್ನ ಮಾಡಿದ್ರು. ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಪಡುಬಿದ್ರಿ ರೋಟರಿ ಕ್ಲಬ್ 2025-26ನೇ ಸಾಲಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರೊಟೇರಿಯನ್ ವೈ ಶ್ರೀಯುತ ಸುನೀಲ್ ಕುಮಾರ್ ಅವರು, ಅದೇ ರೀತಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪವನ್ ಸಾಲಿಯನ್ ಅವರನ್ನ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇವೆ. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಗಳಿಸಿದ ಇಬ್ಬರು ವಿದ್ಯಾರ್ಥಿಗಳಿಗೆ ದಿವಂಗತ ಮಾಧವ ಆಚಾರ್ಯ ಮತ್ತು ದಿವಂಗತ ಸೀತಾಪಯ್ಯವರ ಸ್ಮರಣಾರ್ಥ ಹಾಗೂ ಅತಿ ಹೆಚ್ಚು ಅಂಕ ಪಡೆದ 10 ಮಂದಿ ವಿದ್ಯಾರ್ಥಿಗಳಿಗೆ ದಿವಂಗತ ವೈ ಹಿರಿಯಣ್ಣ ಮತ್ತು ದಿವಂಗತ ಮೀರಾ ಹಿರಿಯಣ್ಣ ದಂಪತಿಗಳ ಸ್ಮರಣಾರ್ಥ ರೊಟೇರಿಯನ್ ಬಿ ಶೇಖರ್ ಶೆಟ್ಟಿಯವರು ನಗದು ಪುರಸ್ಕಾರ ಪ್ರದಾನವನ್ನ ಮಾಡಿದರು. 607 ಅಂಕಗಳೊಂದಿಗೆ ತಮ್ಮ ಶೈಕ್ಷಣಿಕ ಸಾಧನೆ ಮಾಡಿಕೊಂಡಿದ್ದಾರೆ. ನಾವು ವೇದಿಕೆಯಲ್ಲಿ ಗೌರವ ಸ್ವೀಕರಿಸಿಕೊಳ್ಬೇಕು. ಅದೇ ರೀತಿ ಖತೀಜಾ ಶ್ರೀ 3 ಅಂಕಗಳೊಂದಿಗೆ ಶೈಕ್ಷಣಿಕ ಸಾಧನೆ ಮಾಡಿಕೊಂಡಿರ್ತಕ್ಕಂತಹ ಖತೀಜಾ ಶ್ರೀನಾಥ್ ಅವರು ವೇದಿಕೆಯಲ್ಲಿ ಗೌರವ ಸ್ವೀಕರಿಸಿಕೊಳ್ಬೇಕು. ಅದೇ 590 ಅಂಕಗಳನ್ನ ಸಾಧನೆಯೊಂದಿಗೆ ಶೈಕ್ಷಣಿಕ ಸಾಧನೆ ಮಾಡಿದಂತಹ ಪಡುಬಿದ್ರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಯಜಮಾನಿ 625ರಲ್ಲಿ 568 ಅಂಕಗಳೊಂದಿಗೆ 2025-26ನೇ ಸಾಲಿನಲ್ಲಿ ಅತಿ ಹೆಚ್ಚು ಶೇಕಡಾವಾರು ಫಲಿತಾಂಶ ಪಡೆದ ಮುದರಂಗಡಿ ಸಂತ ಫ್ರಾನ್ಸಿಸ್ ಆಂಗ್ಲ ಮಾಧ್ಯಮ ಶಾಲೆಯ ದಿವಂಗತ ವೈ ಹಿರಿಯಣ್ಣ ಮತ್ತು ದಿವಂಗತ ಮೀರಾ ಹಿರಿಯಣ್ಣ ದಂಪತಿಗಳ ಸ್ಮರಣಾರ್ಥ ರೋಲಿಂಗ್ ಶೀಲ್ಡ್ ಅನ್ನು ನೀಡುವ ಮೂಲಕ ಗೌರವಿಸಲಾಯಿತು. ಶೇಕಡಾ ಸಾಧನೆಯೊಂದಿಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅತ್ಯುನ್ನತವಾಗಿರ್ತಕ್ಕಂಥ ಶೈಕ್ಷಣಿಕ ಸಾಧನೆಯನ್ನು ಮಾಡಿದಂತಹ ನಮ್ಮ ರೋಟರಿ ಕ್ಲಬ್ನ ಅತ್ಯಂತ ಗೌರವಪೂರ್ವಕವಾಗಿ ಹಸ್ತಾಂತರಿಸಿಕೊಳ್ಳುವಂತಹ ರೋಲಿಂಗ್ ಶೀಲ್ಡ್ 2025-26ರ ಅಧ್ಯಕ್ಷ ರೊಟೇರಿಯನ್ ಪಿಎಚ್ಎಫ್ ಸುನೀಲ್ ಕುಮಾರ್ ಹಾಗೂ ಕಾರ್ಯದರ್ಶಿ ರೊಟೇರಿಯನ್ ಪವನ್ ಸಾಲ್ಯಾನ್ ಅವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಪದಪ್ರದಾನ ಮಾಡಿ ಮಾತನಾಡಿದ ರೊಟೇರಿಯನ್ ಬಿ ಶೇಖರ್ ಶೆಟ್ಟಿಯವರು, ರೋಟರಿಗೆ ಯಾಕೆ ಸೇರಬೇಕು, ಸಮಾಜದಲ್ಲಿ ನಾವು ಹೇಗೆ ಇರಬೇಕು ಎಂಬ ವಿಷಯವನ್ನ ವಿಸ್ತರಿಸಿ ಹೇಳಿದರು. ಇಡೀ ವಿಶ್ವವೇ ಒಂದು ಕುಟುಂಬವೆನ್ನುವ ಪರಿಕಲ್ಪನೆಯನ್ನು ನಾವು ಮಾಡಿಕೊಂಡಾಗ ನಮ್ಮ ಮನಸ್ಸು ವಿಶಾಲವಾಗ್ತದೆ. ನಮ್ಮ ಮನಸ್ಸಿನಲ್ಲಿ ಒಂದು ಆನಂದದ ಜ್ಯೋತಿ ಪ್ರಜ್ವಲಿಸುತ್ತದೆ. ಆಗ ನಮ್ಮ ಮನಸ್ಸಿನಲ್ಲಿ ನಿರಾಳವಾಗಿ ನಿಷ್ಕಲ್ಮಶವಾಗಿ ಭಾವನೆಗಳ ಉತ್ಪತ್ತಿಯಾಗಿ ಮನಸ್ಸು ಉಲ್ಲಸಿತವಾಗಿದೆ. ಯಾವಾಗಲೂ ಮನಸ್ಸಿನಲ್ಲಿ ಆ ನ್ಯಾರೋ ಮೈಂಡೆಡ್ ಅನ್ನ ವಿಶಾಲಗೊಳಿಸಬೇಕಾದ್ರೆ ಎಲ್ಲರೂ ನಮ್ಮವರು ಎನ್ನುವಂತಹ ಭಾವನೆ ಬೇಕು. ಪಡುಬಿದ್ರಿ ರೋಟರಿ ಕ್ಲಬ್ ಸ್ಥಾಪಕ ಹಾಗೂ ಪ್ರಸಕ್ತ ಸಾಲಿನ ಅಧ್ಯಕ್ಷ ರೊಟೇರಿಯನ್ ವೈ ಸುಧೀರ್ ಕುಮಾರ್ ಅವರು ಮಾತನಾಡಿ, ಪಡುಬಿದ್ರಿ ರೋಟರಿ ಸಂಸ್ಥೆ ಜನರ ಮನ ಮುಟ್ಟಿದೆ ಎಂಬುದು ಹೆಮ್ಮೆಯ ವಿಷಯ. ಎಲ್ಲ ವರ್ಗದ ಜನರನ್ನ ಅವರ ಸಾಧನೆಯನ್ನ ಗುರುತಿಸಿ ಅವರನ್ನ ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸುವ ಮೂಲಕ ಮಾಡಿದ ಕಾರ್ಯವು ಜನತೆಯ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮ ತಂಡದ ಒಗ್ಗೂಡುವಿಕೆಯಿಂದ ಇನ್ನಷ್ಟು ಮಹತ್ತರ ಕಾರ್ಯಗಳನ್ನು ಮಾಡುವ ಗುರಿ ಹೊಂದಿದ್ದೇವೆ ಎಂದರು. ಎಂತ ವ್ಯಕ್ತಿಗಳು ನಮ್ಮ ಎಲ್ಲ ಜಾತ್ರೆಗಳಲ್ಲಿ ಚರ್ಮುರಿ ಮಾಡುವಂತ ಇಬ್ರು ಗಂಡ ಹೆಂಡತಿಯರು ಪ್ರತಿ ಜಾತ್ರೆಗಳಿಗೆ ಚರ್ಮುರಿ ಮಾಟ ಮಾಡುವಂತವ್ರು ಅವರನ್ನು ಗುರುತಿಸಿದ್ದೇವೆ ನಾವು. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಮೀನನ್ನು ನಾವು ಕಾರ್ಕಳ ಮಾಲಾಗಿಲ್ಲಕ್ಕೆ ಕೊಂಡೋಗಿ ಮಾರುವಂತ ಮಹಿಳೆಯರಿದ್ರು ನಮ್ಮ ಸಂದರ್ಭದಲ್ಲಿ. ಅದನ್ನು ಇಷ್ಟರ ಬಿಡದಂತ ಒಬ್ಬ ಮಹಿಳೆ ನಮ್ಮ ಪಡೆದಿದ್ದಾರೆ. ಅವರನ್ನು ನಾವು ಗುರುತಿಸಿ ಅವರನ್ನು ಸನ್ಮಾನ ಮಾಡಿದ್ದೇವೆ. ಬಹಳ ನಮ್ಗೆ ಸಂತೋಷ ಆಗ್ತಾ ಉಂಟು. ಯಾಕಂದ್ರೆ ನಮ್ಮ ಕಲ್ಚರಲ್ ಕಾರ್ಯಕ್ರಮ ಬೇರೆಲ್ಲ ಇದರಲ್ಲಿ ನಮ್ಮ ಸೊಸೈಟಿಯ ರಿಟೈರ್ಡ್ ಮ್ಯಾನೇಜರ್ ರವೀಂದ್ರರಾವ್, ಯಾಕಂದ್ರೆ ಅವರು ಬಹುಮುಖ ಪ್ರತಿಭೆಯ ವ್ಯಕ್ತಿ. ಅವರು ಆಟ ಇರಲಿ, ಶನಿ ಪೂಜೆ ಇರಲಿ, ಯಕ್ಷಗಾನ ಇರಲಿ, ಮತ್ತೆ ಆಟವನ್ನು ಸಂಘಟನೆ ಮಾಡುವಂತ ಶಕ್ತಿ ಅವರನ್ನು ನಾವು ತಂದು ಗುರುತಿಸಿದ್ದೇವೆ. ಬಹಳ ಜನರಿಗೆ ನಮ್ಮ ಪಡುಬಿದ್ರಿ ದೇವಸ್ಥಾನದಲ್ಲಿ ಒಂದು ಹೋಟೆಲ್ ಉಂಟು, ಜನರಲ್ ಹೋಟೆಲ್ ಅಂತ. ಪಡುಬಿದ್ರಿ ರೋಟರಿ ಕ್ಲಬ್ ಹಾಕುವಲ್ಲಿ ಸಹಕಾರವನ್ನ ನೀಡಿ ಪ್ರೋತ್ಸಾಹಿಸಿದ ಪುಂಡಲಿಕ ಮರಾಠಿ ಅವರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಪಡುಬಿದ್ರಿಯಲ್ಲಿ ಕೂಡ ಇಂತಹ ರೋಟರಿ ಕ್ಲಬ್ ಸ್ಥಾಪನೆಗೆ ನಾವು ವಿಶೇಷ ಕಾರಣೀಭೂತರಾಗಿದ್ದೀರಿ. ಹಾಗಾಗಿ ಈ ಸಂದರ್ಭದಲ್ಲಿ 25 ವರ್ಷಗಳ ನೊಂದಿಗೆ ನಮ್ಮೊಂದಿಗೆ
ವೇದಿಕೆಯಲ್ಲಿ ಸಂಪಾದಕ ರೊಟೇರಿಯನ್ ಬಿಎಸ್ ಆಚಾರ್ಯ ಅವರ ಸ್ಪಂದನ ಪತ್ರಿಕೆಯನ್ನ ಬಿಡುಗಡೆ ಮಾಡಲಾಯಿತು. ಸಂದರ್ಭದಲ್ಲಿ ಬಿಡುಗಡೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ರೊಟೇರಿಯನ್ ಸುರೇಶ್ ನಾಯಕ್ ಕೆಎಸ್, ರೊಟೇರಿಯನ್ ಸುಭಾಷ್ ಕುಮಾರ್, ರೊಟೇರಿಯನ್ ಕಾರ್ತಿಕ್ ಬಿ ಕರ್ಕೇರಾ, ರೊಟೇರಿಯನ್ ಸುನಿಲ್ ಕುಮಾರ್ ಹಾಗೂ ರೊಟೇರಿಯನ್ ಪಿಎಚ್ಎಫ್ ವಿಘ್ನೇಶ್ ಶೆಣೈ, ರೊಟೇರಿಯನ್ ಪವನ್ ಸಾಲ್ಯಾನ್ ಹಾಗೂ ನೂತನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರೊಟೇರಿಯನ್ ಸಂತೋಷ್ ನಂಬ್ಯಾರ್ ಕಾರ್ಯಕ್ರಮ ನಿರೂಪಿಸಿದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.